ಕುತ್ಕೋ. ಗೌರಿ, ಇದೇ ನನ್ನ ರೂಮ್. ಇರು, ನನ್ನ ಚಿಕ್ಕ ವಯಸ್ಸಿನ ಫೋಟೋ ಐತೆ, ಅದು ನೋಡೋ ಅಷ್ಟಾಗಿ ಅಡುಗೆ ಆಯ್ತದೆ. ಆಮೇಲೆ ಎಲ್ರು ಕುತ್ಕೊಂಡು ಊಟ ಮಾಡ್ಬೋದು. ಹಾ ಇರು. ಊಟ ಎಲ್ಲ ಬೇಡ ಗಂಗಾ, ಈಗ ಆಲ್ರೆಡಿ ಟೈಮ್ ಆಗಿದೆ. ನೀನೇ ನೋಡ್ದೆ ತಾನೆ, ಜೋಗಿ ಅವ್ರು ಅವಾಗಿಂದ ಕಾಲ್ ಮಾಡ್ತಿದ್ದಾರೆ. ಈಗ ಅವ್ರು ಆಲ್ರೆಡಿ ಹೊರಟಿರ್ತಾರೆ. ಓಹೋ ಇಲ್ಲ, ಅದೆಲ್ಲ ಆಗಕ್ಕಿಲ್ಲ. ನಿನ್ ಗಂಡ ಬಂದ್ರೂ ಖುಷಿನೇಯ. ಗಂಡ ಹೆಂಡ್ರು ಇಬ್ರು ಊಟ ಮಾಡ್ಕೊಂಡು ಹೋಗಿರಂತೆ. ಆಟಯ್ಯ, ನೀ ಕೂತ್ಕೋ. ಬರ್ತೀವನಿ ಅಮ್ಮಿಯವರೇ, ನಿಮ್ಮನ್ನ ನೋಡಕ್ ಸಾನೇ ಬಿರ್ನೆ ಬರ್ತೀವನಿ. ನಾನು ಬಂದೇಟ್ಗೆ ನೀವು ನನ್ನ ಜೊತೆಗೆ ಬರಕ್ ರೆಡಿ ಆಗ್ಬೇಕು. ಇಲ್ಲ ನನ್ನ ಫ್ರೆಂಡ್ ಜೊತೆಗಿರ್ತೀನಿ ಅದು ಇದು ಅಂತ ಏನಾರ ಹೇಳಿದ್ರು ಎತ್ತಾಕೊಂಡು ಬಂದ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಫೋನ್ನಾಗ ಚಾರ್ಜೇ ಇಲ್ವಲ್ಲ, ಅಷ್ಟ ಹೋಗ್ಬಿಡುವ. ಗೌರಿ ತಕ್ಕ. ಇದೇನಿದು ಬೈರಾದೇವಿ ಊರ್ ಕಡೆಗೆ ತೋರಿಸ್ತಾ ಇತ್ತಲ್ಲ. ಒತ್ತು ಬಂದೂಕ್ನ ಸುಟ್ಟಾಕೋ. ಸಂಕ್ರ ನಿಲ್ಲಿಸ್ಲಾ? ನೀನ್ ಇಳ್ಸಕ್ಕಿಲ್ಲ ಅಂದ್ರೆ ನಾನು ಸುಟ್ಕೊಂಡು ಸತ್ತೋಯ್ತೀನಿ. ಅವತ್ತೇನೋ ನಮ್ಮ ಅವ್ವ ಅಡ್ಡ ಬಂದ್ಬಿಟ್ಟು ಬದುಕೊಂಬಿಟ್ಟೆ ಬೈರಾದೇವಿ. ಇವತ್ತೇನ ಅಪ್ಪಿ ತಪ್ಪಿ ನನ್ನ ಕಣ್ಣು ಕಾಣಿಸ್ಕೊಂಡ್ಯೋ, ನಾನಂತೂ ನೀನು ಸುಮ್ಕೆ ಬಿಡಕ್ಕಿಲ್ಲ. ನಿನ್ಗೊಂದು ಗತಿ ಕಾಣಿಸ್ಬಿಟ್ಟೆ ಮನೆಗೆ ಹೋಗೋದು. ಅಯ್ಯಯ್ಯೋ, ಇದೇನು ಗಂಟೆ ಬಿಡ್ಸಕ್ಕಾಯ್ತಿಲ್ವಲ್ಲ. ನಿಧಾನ. ಅವ್ವ ಏನಕ್ಕೆ ಬೈರಾದೇವಿ ಮನೆಗೆ ಹೋಗ್ಬೇಕಿತ್ತು ಅಂತ, ಅದು ನಮ್ಮ ಅಪ್ಪಯ್ಯನ ಸತ್ರು ಅಂತ ಗೊತ್ತಿದ್ರುವೆ ಇದ್ರಾಗೇನೋ ಇಷ್ಟ. ನಾನು ಹಿಂಗನ ತಿಳ್ಕೋಬೇಕು.